ನಮಸ್ಕಾರ. ಈ ದಿನ BPAC 112 ರೂರಲ್ ಲೋಕಲ್ ಗವರ್ನೆನ್ಸ್ ಬ್ಲಾಕ್ 3 ಕೋರ್ಸ್ನ ಯೂನಿಟ್ 7 ರಿಸೋರ್ಸ್ ಮೊಬಿಲೈಸೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪಾಠದ 2ನೇ ಭಾಗವನ್ನು ಇಂದು ಕಲಿಯುತ್ತಿದ್ದೇವೆ. ಹಿಂದಿನ ಸೋಮವಾರ ಇದರ ಮೊದಲ ಭಾಗವನ್ನು ನಾವು ಕಲಿತಿದ್ದೇವೆ. ಈ ದಿನ ಉಳಿದ ಭಾಗವನ್ನು ಕಲಿಯುತ್ತಿದ್ದೇವೆ. ಕನ್ನಡಕ್ಕೆ ತರ್ಜುಮೆ ಮಾಡಿದಾಗ ಇದು ಗ್ರಾಮೀಣ ಸ್ಥಳೀಯ ಆಡಳಿತ, ಸಂಪನ್ಮೂಲ ಸಜ್ಜುಗೊಳಿಸುವಿಕೆ ಮತ್ತು ನಿರ್ವಹಣೆ ಎಂದು ಆಗುತ್ತದೆ. ಈಗ ಇದರ 2ನೆಯ ಭಾಗವನ್ನು ಕಲಿಯುತ್ತಿದ್ದೇವೆ. ಏಳು 4 ರೂರಲ್ ಲೋಕಲ್ ಗವರ್ನಮೆಂಟ್ ಪೊಟೆನ್ಷಿಯಲ್ ಸೋರ್ಸಸ್ ಆಫ್ ರೆವಿನ್ಯೂ, ಅಂದರೆ ಗ್ರಾಮೀಣ ಸ್ಥಳೀಯ ಸರ್ಕಾರ ಸಂಭಾವ್ಯ ಆದಾಯದ ಮೂಲಗಳು. ಪಂಚಾಯತ್ಗಳು ತಮ್ಮ ಆಯ್ಕೆಗಳಿಗೆ ಅನುಗುಣವಾಗಿ ಯೋಜನೆಗಳನ್ನು ಸಿದ್ಧಪಡಿಸಲು ಮತ್ತು ಕಾರ್ಯಗತಗೊಳಿಸಲು ತಮ್ಮದೇ ಆದ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲು ಪಂಚಾಯತ್ ರಾಜ್ ಕಾಯ್ದೆಗಳಲ್ಲಿ ನೀಡಲಾದ ತೆರಿಗೆ ಮತ್ತು ತೆರಿಗೆಯೇತರ ನಿಬಂಧನೆಗಳನ್ನು ಬಳಸಬೇಕಾಗುತ್ತದೆ. ಅಂತಹ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳಲು ಪಂಚಾಯತ್ಗಳು ತಮ್ಮ ಸ್ವಂತ ನಿಧಿಯಂತೆ ಗುರುತಿಸಿ ಆದ್ಯತೆ ನೀಡುತ್ತವೆ. ಏಕೆಂದರೆ ಅಂತಹ ನಿಧಿಗಳು ಸ್ವಭಾವತಃ ಬಿಚ್ಚಿಡುತ್ತವೆ. ತೆರಿಗೆಯೇತರ ಆದಾಯದ ಕೆಲವು ಹೆಚ್ಚುವರಿ ಮೂಲಗಳಿವೆ. ಅದನ್ನು ಪಂಚಾಯತ್ಗಳು ತಮ್ಮ ಅಸ್ತಿತ್ವದಲ್ಲಿರುವ ನಿಧಿಗೆ
ಪೂರಕವಾಗಿ ಬಳಸಿಕೊಳ್ಳಬಹುದು. ಕುತೂಹಲಕಾರಿಯಾಗಿ ಹರಿಯಾಣ ಪಂಚಾಯತ್ ರಾಜ್ ಕಾಯಿದೆಯ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ ಸಂದರ್ಭದಲ್ಲಿ ವಿಭಾಗ 41(1)C ಪಂಚಾಯತ್ ಸಮಿತಿ ಪ್ರಕರಣದಲ್ಲಿ ವಿಭಾಗ 88 ಮತ್ತು ಜಿಲ್ಲಾ ಪಂಚಾಯಿತಿಯ ಪ್ರಕರಣದಲ್ಲಿ ವಿಭಾಗ 147 ಹೀಗೆ ಹೇಳುತ್ತದೆ. ಸಾಮಾನ್ಯ ನಿರ್ದೇಶನ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತದೆ. ಸರ್ಕಾರ, ಜಿಲ್ಲಾ ಪರಿಷತ್ತು, ಸರ್ಕಾರದ ಪೂರ್ವಾನುಮತಿಯೊಂದಿಗೆ ಸಂವಿಧಾನದ ಅಡಿಯಲ್ಲಿ ರಾಜ್ಯದ ಶಾಸಕಾಂಗವು ವಿಧಿಸುವ ಅಧಿಕಾರವನ್ನು ಹೊಂದಿರುವ ಯಾವುದೇ ತೆರಿಗೆಯನ್ನು ವಿಧಿಸಬಹುದು. ಆದರೆ ಈ ನಿಬಂಧನೆಯನ್ನು ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಅಥವಾ ಪಂಚಾಯಿತಿ ಸಮಿತಿ ಅಥವಾ ಜಿಲ್ಲಾ ಪಂಚಾಯಿತಿಯಿಂದ ಪ್ರಾಯೋಗಿಕವಾಗಿ ಜಾರಿಗೆ ತಂದಿಲ್ಲ. ಅಂತಹ ನಿಬಂಧನೆಗಳು ಇತರ ರಾಜ್ಯಗಳಲ್ಲಿಯೂ ಇವೆ. ಆದರೆ ಅವುಗಳನ್ನು ವಿರಳವಾಗಿ ಆಚರಣೆಗೆ ತರಲಾಗುತ್ತದೆ. ತೆರಿಗೆಯೇತರ ಮೂಲಗಳ ಕೆಲವು ಉದಾಹರಣೆಗಳನ್ನು ಕೆಳಗೆ ಉಲ್ಲೇಖಿಸಲಾಗಿದೆ. ಮೊದಲನೆಯದು ಪಂಚಾಯತ್ಗಳ ಎಲ್ಲ ಸಾಮಾನ್ಯ ಆಸ್ತಿ ಸಂಪನ್ಮೂಲಗಳಾದ ಕೊಳಗಳು, ಪಂಚಾಯತ್ ಭೂಮಿಯನ್ನು ಗ್ರಾಮಸ್ಥರು ಗುರುತಿಸಬೇಕು, ಪಟ್ಟಿ ಮಾಡಬೇಕು ಮತ್ತು ಆದಾಯ ಉತ್ಪಾದಕ್ಕೆ ಬಳಕೆ ಮಾಡಬೇಕು. ಗ್ರಾಮ ಪಂಚಾಯಿತಿಗಳು ಸ್ಥಳೀಯ ಟೋಪಿಗಳು, ಅಂಗಡಿಗಳು ಇತ್ಯಾದಿಗಳನ್ನು ಬಾಡಿಗೆಗೆ ಅಭಿವೃದ್ಧಿಪಡಿಸಬಹುದು. ಇದು ಗ್ರಾಮ ಪಂಚಾಯಿತಿಗಳ ಆದಾಯವನ್ನು ಹೆಚ್ಚಿಸಬಹುದು ಮತ್ತು ಕೃಷಿ ಉತ್ಪನ್ನಗಳು ಮತ್ತು ಉಪ್ಪಿನಕಾಯಿ, ಕರಕುಶಲ ವಸ್ತುಗಳು ಇತ್ಯಾದಿಗಳಂತಹ ಇತರ ಸ್ಥಳೀಯ ಉತ್ಪನ್ನಗಳ ಮಾರುಕಟ್ಟೆಯನ್ನು ಉತ್ತೇಜಿಸಬಹುದು. ಪ್ರವಾಸಿ ವಾಹನಗಳ ಮೇಲೆ ಶುಲ್ಕವನ್ನು ವಿಧಿಸುವ ಮೂಲಕ ಪ್ರವಾಸಿಗರಿಗೆ ವಿಶೇಷ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಅವರ ಅಧಿಕಾರ ವ್ಯಾಪ್ತಿಯಲ್ಲಿ
ಜಾಹೀರಾತು ಹೋರ್ಡಿಂಗ್ಗಳು ಇತ್ಯಾದಿಗಳ ಮೂಲಕ ಪಂಚಾಯತ್ ಸಂಪನ್ಮೂಲಗಳನ್ನು ಹೆಚ್ಚಿಸಬಹುದು. ಸಂಗ್ರಹಿಸಿದ ಕಸವನ್ನು ಗೊಬ್ಬರ ತಯಾರಿಕೆಗೆ ಬಳಸಬಹುದು ಮತ್ತು ಪಂಚಾಯತ್ಗಳಿಗೆ ಹೆಚ್ಚುವರಿ ಆದಾಯವನ್ನು ಗಳಿಸಲು ಮಾರುಕಟ್ಟೆ ಮಾಡಬಹುದು. ವಿವಿಧ ರಾಜ್ಯಗಳಲ್ಲಿನ ಪಂಚಾಯತ್ಗಳಿಗೆ ತೆರಿಗೆಯೇತರ ಆದಾಯದ ಇತರ ಮೂಲಗಳು ಇರಬಹುದು. ಎಲ್ಲ ಮತದಾರರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಪನ್ಮೂಲ ಕ್ರೋಢೀಕರಣಕ್ಕೆ ಕ್ರಮ ಕೈಗೊಳ್ಳಲು ಪಂಚಾಯತ್ ಅಧ್ಯಕ್ಷರ ನಾಯಕತ್ವ ಗುಣ ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ವಿಷಯವಾಗಿದೆ. 7.5 ಮ್ಯಾನೇಜ್ಮೆಂಟ್ ಆಫ್ ರಿಸೋರ್ಸಸ್. ಸಂಪನ್ಮೂಲಗಳ ನಿರ್ವಹಣೆ ಹಣಕಾಸು ಇಂಧನವಾಗಿದೆ. ಇದು ಪಂಚಾಯಿತಿ ರಾಜ್ ಸಂಸ್ಥೆಗಳ ರೂಪದಲ್ಲಿ ಎಂಜಿನ್ ಕೆಲಸಕ್ಕೆ ಅನಿವಾರ್ಯವಾಗಿದೆ. ಬಹಳ ಹಿಂದೆಯೇ ಕೌಟಿಲ್ಯನು ಈ ಮಾತುಗಳಲ್ಲಿ ನಮಗೆ ಈ ರೀತಿ ನೆನಪಿಸಿದ್ದಾನೆ. ಎಲ್ಲ ಉದ್ಯಮಗಳು ಹಣಕಾಸಿನ ಮೇಲೆ ಅವಲಂಬಿತವಾಗಿವೆ. ಆದ್ದರಿಂದ ಖಜಾನೆಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗುತ್ತದೆ. ಆದರೆ ಪಂಚಾಯತ್ಗಳ ಸಂಪನ್ಮೂಲಗಳ ಸಮಾನವಾದ ಪ್ರಮುಖ ಅಂಶವೆಂದರೆ ಸರಿಯಾದ ನಿರ್ವಹಣೆ. ನಿಯಮಗಳು ಮತ್ತು ನಿಬಂಧನೆಗಳ ಪ್ರಕಾರ ಸಜ್ಜುಗೊಳಿಸಿದ ಸಂಪನ್ಮೂಲಗಳು. ಆದ್ದರಿಂದ ಪಂಚಾಯತ್ಗಳ ಕ್ರೋಢೀಕರಿಸಿದ ಸಂಪನ್ಮೂಲಗಳನ್ನು ಈ ಸಂಸ್ಥೆಗಳು ಗ್ರಾಮಸ್ಥರ ಅನುಕೂಲಕ್ಕಾಗಿ ಹೀಗೆ ಬಳಸುತ್ತವೆ ಎಂಬುದು ಇಲ್ಲಿನ ಮುಖ್ಯ ಕಾಳಜಿಯಾಗಿದೆ. ಇತರವುಗಳಲ್ಲಿ ನಿಯಮಗಳು ಮತ್ತು ನಿಬಂಧನೆಗಳ ಪ್ರಕಾರ ಬಜೆಟ್ ಅನ್ನು ಸಿದ್ಧಪಡಿಸಲಾಗಿದೆಯೇ, ಆದಾಯ ಮತ್ತು ವೆಚ್ಚದ ಹೇಳಿಕೆ ನಿರ್ವಹಿಸಲಾಗಿದೆ, ಖಾತೆಗಳನ್ನು ಸರಿಯಾಗಿ ನಿರ್ವಹಿಸಲಾಗಿದೆ ಮತ್ತು ನಿಯಮಗಳು ಮತ್ತು ನಿಬಂಧನೆಗಳ ಪ್ರಕಾರ ಲೆಕ್ಕ ಪರಿಶೋಧನೆಗಳನ್ನು ಕೈಗೊಳ್ಳಲಾಗಿದೆ. ಈ ವಿಭಾಗದಲ್ಲಿ ಸಂಪನ್ಮೂಲಗಳ ನಿರ್ವಹಣೆಗೆ ಸಂಬಂಧಿಸಿದ ಈ ಅಂಶಗಳ ಮೇಲೆ ನಾವು ಕೇಂದ್ರೀಕರಿಸುತ್ತೇವೆ. ಮೊದಲನೆಯದು ಬ್ಯಾಲೆನ್ಸಿಂಗ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆರ್ ಬಡ್ಜೆಟ್. ಆದಾಯ ಮತ್ತು ಖರ್ಚು ಅಥವಾ ಬಡ್ಜೆಟ್ ಅನ್ನು ಸಮತೋಲನಗೊಳಿಸುವುದು. ರಸ್ತೆ ನೀರು ಸರಬರಾಜು, ಅಂಗನವಾಡಿ ಕೇಂದ್ರಗಳ ನಿರ್ಮಾಣ ಮುಂತಾದ ಸಾಮಾಜಿಕ ಆರ್ಥಿಕ ಚಟುವಟಿಕೆಗಳನ್ನು ಪ್ರಸ್ತಾಪಿಸುವಾಗ ಅಥವಾ
ಪ್ರಾರಂಭಿಸುವಾಗ ಪಂಚಾಯತ್ಗಳು ತಮ್ಮ ಆದಾಯವನ್ನು ಹೊಂದಿರುವುದು ಮುಖ್ಯವಾಗಿದೆ. ಈ ಉದ್ದೇಶಕ್ಕಾಗಿ ಪಂಚಾಯಿತಿಗಳು ತಮ್ಮ ವಾಸ್ತವಿಕ ಬಜೆಟ್ ಅನ್ನು ಸಿದ್ಧಪಡಿಸಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ವಿವಿಧ ಚಟುವಟಿಕೆಗಳಿಗೆ ಸಂಪನ್ಮೂಲಗಳನ್ನು ಖರ್ಚು ಮಾಡಿ ಪಂಚಾಯಿತಿಯು ಇಟ್ಟುಕೊಳ್ಳಬೇಕಾಗಿದೆ. ಅವರ ಆದಾಯ ಮತ್ತು ವೆಚ್ಚಗಳ ನಡುವಿನ ಸಮತೋಲನ ಈ ನಿಟ್ಟಿನಲ್ಲಿ ಪಂಚಾಯತ್ಗಳು ಈ ಕೆಳಗಿನ ಚಟುವಟಿಕೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತದೆ. ಮೊದಲನೆಯದು, ವೆಚ್ಚಗಳು ಬಜೆಟ್ ಅನುಗುಣವಾಗಿರಬೇಕು. ಎರಡನೆಯದು, ಯೋಜಿತ ಚಟುವಟಿಕೆಗಳನ್ನು ಅಂದಾಜು ಬಜೆಟ್ನೊಳಗೆ ಪೂರ್ಣಗೊಳಿಸಬೇಕು. ಆಹಾರ, ಚಹಾ ಇತ್ಯಾದಿಗಳ ರೂಪದಲ್ಲಿ ಆಂತರಿಕ ಸಭೆಗಳ ಖರ್ಚು ಪಂಚಾಯತ್ ನಿಯಮಗಳ ಪ್ರಕಾರ ಇರಬೇಕು. ವಿವಿಧ ಕೆಲಸಗಳು, ಚಟುವಟಿಕೆಗಳಿಗೆ ಅಂದಾಜುಗಳನ್ನು ಸಿದ್ಧಪಡಿಸಬೇಕು. ಜೂನಿಯರ್ ಇಂಜಿನಿಯರ್ಗಳಂತಹ ತಾಂತ್ರಿಕ ಸಿಬ್ಬಂದಿಗಳು ಪಂಚಾಯತ್ಗಳಿಂದ ಗುಣಮಟ್ಟದ ಕೆಲಸ ಮಾಡಬಹುದು. ಪಂಚಾಯತ್ಗಳ ವಿವಿಧ ಸಮಿತಿಗಳು, ಉಪಸಮಿತಿಗಳು, ಸ್ಥಾಯಿ ಸಮಿತಿಗಳ ಸಹಾಯದಿಂದ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಅಧಿಕ ಖರ್ಚು ಮಾಡುವುದನ್ನು ತಪ್ಪಿಸಲು ವಿವಿಧ ಚಟುವಟಿಕೆಗಳ ಕಾಮಗಾರಿಗಳ ಪ್ರಗತಿಯ ನಿಯಮಿತ ಮೇಲ್ವಿಚಾರಣೆಯನ್ನು ಕೈಗೊಳ್ಳಬೇಕಾಗುತ್ತದೆ. ಪಂಚಾಯಿತಿಗಳ ಸಭೆಗಳು ನಿಯಮಿತವಾಗಿ ನಡೆಯಬೇಕು ಮತ್ತು ಅಂತಹ ಸಭೆಗಳಲ್ಲಿ ಪಂಚಾಯಿತಿಗಳ ಬಜೆಟ್ ಅನ್ನು ನಿಯಮಿತವಾಗಿ ಚರ್ಚಿಸಬೇಕು. ಯೋಜನೆಗಳು ಮತ್ತು ಬಜೆಟ್ಗಳನ್ನು ನಿರ್ವಹಿಸುವ ಪಂಚಾಯತ್ನ ಉಪಸಮಿತಿಗಳು ಈ ನಿಟ್ಟಿನಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರಬೇಕು. ಯುಟಿಲೈಸೇಷನ್ ಸರ್ಟಿಫಿಕೇಟ್ಸ್, ಬಳಕೆಯ ಪ್ರಮಾಣ ಪತ್ರಗಳು. ಪಂಚಾಯತ್ಗಳು ತಮ್ಮ ಸ್ವಂತ ಸಂಪನ್ಮೂಲಗಳ ಜೊತೆಗೆ ಗ್ರಾಮೀಣ ಪ್ರದೇಶಗಳ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ವಿವಿಧ ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಮತ್ತು ರಾಜ್ಯ ಪ್ರಾಯೋಜಿತ ಯೋಜನೆಗಳ ಅಡಿಯಲ್ಲಿ ಹಣವನ್ನು ಪಡೆಯುತ್ತಿವೆ. ನಿಗದಿತ ನಮೂನೆಯಲ್ಲಿ ನಿಗದಿತ ಮಾರ್ಗಸೂಚಿಗಳ ಪ್ರಕಾರ ಮೊತ್ತವನ್ನು
ಖರ್ಚು ಮಾಡಲಾಗಿದೆ ಎಂದು ಪಂಚಾಯತ್ಗಳು ಕಾಲಕ್ಕೆ ಪ್ರಮಾಣೀಕರಿಸಬೇಕಾಗುತ್ತದೆ. ಅಂತಹ ನಿಗದಿತ ಸ್ವರೂಪವನ್ನು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಎಂದು ಕರೆಯಲಾಗುತ್ತದೆ. ರೂರಲ್ ಲೋಕಲ್ ಬಾಡಿಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಗಳು ಯೋಜನೆಗಳ ಮಾರ್ಗಸೂಚಿಗಳ ಪ್ರಕಾರ ಹಣವನ್ನು ಬಳಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು ಮತ್ತು ಯುಟಿಲೈಸೇಷನ್ ಸರ್ಟಿಫಿಕೇಟ್ಗಳನ್ನು ಗ್ರಾಮ ಪಂಚಾಯಿತಿನಂತಹ ಉನ್ನತ ಮಟ್ಟದ ಪಂಚಾಯತ್ಗಳಿಗೆ, ಬ್ಲಾಕ್ ಮಟ್ಟದ ಪಂಚಾಯತ್ ಮತ್ತು ಬ್ಲಾಕ್ ಮಟ್ಟದ ಪಂಚಾಯತ್ಗೆ ರವಾನಿಸಬೇಕು. ಜಿಲ್ಲಾ ಪಂಚಾಯತ್ ಮಟ್ಟಕ್ಕೆ ಯೋಜನೆಗಳ ಮಾರ್ಗಸೂಚಿಗಳಲ್ಲಿ ನೀಡಲಾದ ನಿಗದಿತ ಸ್ವರೂಪಗಳ ಪ್ರಕಾರ ಯುಟಿಲೈಸೇಷನ್ ಸರ್ಟಿಫಿಕೇಟ್ಗಳನ್ನು ಸಿದ್ಧಪಡಿಸದಿದ್ದರೆ ಯೋಜನೆಗಳ ಅಡಿಯಲ್ಲಿ ಪಂಚಾಯತ್ಗಳು 2ನೇ ಅಥವಾ 3ನೇ ಕಂತುಗಳನ್ನು ಪಡೆಯುವುದಿಲ್ಲ. ಇದು ಪಂಚಾಯತ್ಗಳ ಅನುಷ್ಠಾನದ ಕೆಲಸದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಏಕೆಂದರೆ ಪಂಚಾಯತ್ಗಳ ಹೆಚ್ಚಿನ ಹಣವು ವಿವಿಧ ಯೋಜನೆಗಳಿಂದ ಬಂದಿದೆ. ಆದ್ದರಿಂದ ಯುಟಿಲೈಸೇಷನ್ ಸರ್ಟಿಫಿಕೇಟ್ಗಳು ಇರಬೇಕು. ಯೋಜನೆಗಳ ಪ್ರಾಯೋಜಕ ಸಂಸ್ಥೆಗಳಿಗೆ ಸಕಾಲದಲ್ಲಿ ಪಂಚಾಯತ್ಗಳು ಸಲ್ಲಿಸುತ್ತವೆ. ಅಕೌಂಟಿಂಗ್ ಸಿಸ್ಟಮ್, ಲೆಕ್ಕಪತ್ರ ವ್ಯವಸ್ಥೆ, ಆದಾಯ ಮತ್ತು ವೆಚ್ಚದ ಪ್ರಾಮುಖ್ಯತೆಯನ್ನು ನಾವು ಚರ್ಚಿಸಿದ್ದೇವೆ. ಪಂಚಾಯತ್ಗಳು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪಂಚಾಯತ್ಗಳ ಬಜೆಟ್ ಆಗಿರಬಹುದು ಖಾತೆಗಳನ್ನು ಕ್ರಮವಾಗಿ ಇರಿಸುವ ಮೂಲಕ ನಿರ್ವಹಿಸಲಾಗುತ್ತದೆ. ರಾಜ್ಯಗಳು ತಮ್ಮ ಪಂಚಾಯತ್ ಕಾಯ್ದೆಗಳ ಪ್ರಕಾರ ಸೂಚಿಸಿದ ಖಾತೆಗಳ ನಿಯಮಗಳ ಪ್ರಕಾರ ಖಾತೆಗಳನ್ನು ನಿರ್ವಹಿಸಬೇಕು. ಉದಾಹರಣೆಗೆ, ಪಶ್ಚಿಮ ಬಂಗಾಳದಲ್ಲಿ ಗ್ರಾಮ ಪಂಚಾಯಿತಿ ಲೆಕ್ಕಪತ್ರ ನಿರ್ವಹಣೆಯ ನಿಯಮಗಳನ್ನು ಪಶ್ಚಿಮ ಬಂಗಾಳ ಪಂಚಾಯತ್ ಅಂದರೆ ಗ್ರಾಮ ಪಂಚಾಯತ್ ಖಾತೆಗಳು, ಲೆಕ್ಕ ಪರಿಶೋಧನೆ ಮತ್ತು ಬಜೆಟ್ ನಿಯಮಗಳು 2007ರಲ್ಲಿ ಒದಗಿಸಲಾಗಿದೆ. ಇದರ ಪ್ರಕಾರ ಗ್ರಾಮ ಪಂಚಾಯಿತಿ ತನ್ನ ಸಭೆಯಲ್ಲಿ ಲೆಕ್ಕಪತ್ರ ನಿಯಮಗಳನ್ನು ಉದ್ದೇಶಪೂರ್ವಕವಾಗಿ ಚರ್ಚಿಸಬೇಕು ಮತ್ತು ಇವುಗಳನ್ನು ಅನುಸರಿಸಲಾಗುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು. ಪಂಚಾಯತ್ನ ದೈನಂದಿನ ಚಟುವಟಿಕೆಗಳಲ್ಲಿ ಅಗತ್ಯವಿದ್ದರೆ
ಗ್ರಾಮ ಪಂಚಾಯಿತಿಯ ಸಹಾಯವನ್ನು ಸಹ ತೆಗೆದುಕೊಳ್ಳಬಹುದು. ಆಡಿಟ್ ಮತ್ತು ಅಕೌಂಟ್ಸ್ ಆಫೀಸರ್ ಇವರು ಬ್ಲಾಕ್ ಆಫೀಸ್ನಲ್ಲಿ ನೇಮಕಗೊಂಡಿದ್ದಾರೆ. ಗ್ರಾಮ ಪಂಚಾಯಿತಿ ಈ ಕೆಳಗಿನವುಗಳನ್ನು ಮಾಡಬೇಕಾಗುತ್ತದೆ. ಮೊದಲನೆಯದು, ಲೆಕ್ಕ ಪತ್ರಗಳ ಪುಸ್ತಕಗಳನ್ನು ಸಂಚಿತ ಆಧಾರದ ಮೇಲೆ ನಿರ್ವಹಿಸುವುದು. ಬುಕ್ ಕೀಪಿಂಗ್ನ ಡಬಲ್ ಎಂಟ್ರಿ ವ್ಯವಸ್ಥೆಯನ್ನು ಅನುಸರಿಸುವುದು. ಈ ನಿಟ್ಟಿನಲ್ಲಿ ಡಬಲ್ ಎಂಟ್ರಿ ಅಕೌಂಟಿಂಗ್ ಸಿಸ್ಟಮ್ ಅಡಿಯಲ್ಲಿ ವಿವಿಧ ಮೂಲಗಳ ಅಡಿಯಲ್ಲಿ ಪಡೆದ ಹಣವನ್ನು ಟ್ರ್ಯಾಕಿಂಗ್ ಮಾಡುವುದು ಸುಲಭವಾಗುತ್ತದೆ. ಬಜೆಟ್ ನಿಯಂತ್ರಣಕ್ಕೆ ಇದು ಅವಶ್ಯಕವಾಗಿದೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಅಕೌಂಟ್ಸ್ ಮತ್ತು ಆಡಿಟ್ ಸಮಿತಿಯ ಅಧ್ಯಕ್ಷರು, ಬ್ಲಾಕ್ ಕಚೇರಿ ಅಥವಾ ಉನ್ನತ ಮಟ್ಟದ ಲೆಕ್ಕ ಪರಿಶೋಧಕರು ಅಥವಾ ತಜ್ಞರೊಂದಿಗೆ ನಿಯಮಿತ ಸಂವಾದ ನಡೆಸುವ ಮೂಲಕ ಲೆಕ್ಕ ಪರಿಶೋಧಕ ಅಭ್ಯಾಸವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ. ಬುಕ್ಸ್ ಆಫ್ ಅಕೌಂಟ್ಸ್, ಖಾತೆಗಳ ಪುಸ್ತಕಗಳು. ಓದುಗರಿಗೆ ಖಾತೆಗಳ ಕಾರ್ಯವಿಧಾನವನ್ನು ಅರ್ಥ ಮಾಡಿಕೊಳ್ಳಲು ಅನುವು ಮಾಡಿಕೊಡಲು ಕೇರಳ ಪಂಚಾಯತ್ ರಾಜ್ ನಿಯಮಗಳು 2011ರಲ್ಲಿ ಒಳಗೊಂಡಿರುವ ನಿಬಂಧನೆಗಳನ್ನು ಕೆಳಗೆ ಹೇಳಲಾಗಿದೆ. ಕ್ಯಾಶ್ ಬುಕ್, ನಗದು ಪುಸ್ತಕ. ನಗದು ಪುಸ್ತಕವು ಗ್ರಾಮ ಪಂಚಾಯತ್ನ ನಗದು ರಸೀದಿಗಳು ಮತ್ತು ನಗದು ವಿತರಣೆಗೆ ಸಂಬಂಧಿಸಿದ ವ್ಯವಹಾರಗಳ ದಾಖಲೆಗಳನ್ನು ಇರಿಸುತ್ತದೆ. ಇದನ್ನು ಅಕೌಂಟೆಂಟ್ ನಿರ್ವಹಿಸುತ್ತಾರೆ. ಬ್ಯಾಂಕ್ ಅಥವಾ ಖಜಾನೆಯಿಂದ ಹಿಂತೆಗೆದುಕೊಳ್ಳಲಾದ ನಗದು ಸೇರಿದಂತೆ ಗ್ರಾಮ ಪಂಚಾಯಿತಿಯಿಂದ ನಗದು ರೂಪದಲ್ಲಿ ಸ್ವೀಕರಿಸಿದ ಎಲ್ಲ ಮೊತ್ತಗಳನ್ನು ನಗದು ಪುಸ್ತಕದ ಡೆಬಿಟ್ ಬದಿಯಲ್ಲಿ ನಮೂದಿಸಲಾಗಿದೆ. ಬ್ಯಾಂಕ್ ಖಜಾನೆಗೆ ನಗದು ರವಾನೆ ಸೇರಿದಂತೆ ಎಲ್ಲ ನಗದು ಪಾವತಿಗಳನ್ನು ನಗದು ಪುಸ್ತಕದ ಕ್ರೆಡಿಟ್ ಭಾಗದಲ್ಲಿ ದಾಖಲಿಸಲಾಗಿದೆ. ನಗದು ಪುಸ್ತಕವನ್ನು ಪ್ರತಿದಿನ ಮುಚ್ಚಬೇಕು. ದಿನದ ಅಂತ್ಯದ ಮೊತ್ತವನ್ನು ಪಡೆಯಲಾಗುತ್ತದೆ ಮತ್ತು ಮುಕ್ತಾಯದ ಬ್ಯಾಲೆನ್ಸ್ ಯಾವುದಾದರೂ ಇದ್ದರೆ ಪಾವತಿಸದ ಮತ್ತು ಪಾವತಿ ಇರುವ ಹಣವನ್ನು ತೋರಿಸಲು ವಿವರಗಳೊಂದಿಗೆ ಕಾರ್ಯ ನಿರ್ವಹಿಸುತ್ತದೆ. ಗ್ರಾಮ ಪಂಚಾಯಿತಿಯ
ಕಾರ್ಯದರ್ಶಿಯು ನಮೂದುಗಳನ್ನು ಮತ್ತು ಮುಕ್ತಾಯವನ್ನು ಪರಿಶೀಲಿಸಬೇಕು. ನಗದು ಪುಸ್ತಕದಲ್ಲಿ ಸಮತೋಲನ ಮತ್ತು ಅವಳ ಅಥವಾ ಅವನ ಸಹಿಯನ್ನು ಹಾಕಿ. ಪ್ರತಿ ದಿನದ ಕೊನೆಯಲ್ಲಿ ನಗದು ಪುಸ್ತಕದ ಬ್ಯಾಲೆನ್ಸ್ನೊಂದಿಗೆ ಕೈಯಲ್ಲಿರುವ ಹಣವನ್ನು ಪರಿಶೀಲಿಸಬೇಕು ಮತ್ತು ದಾಖಲಿಸಬೇಕು. ಬಿ. ಬ್ಯಾಂಕ್ ಬುಕ್. ಬ್ಯಾಂಕ್ ಪುಸ್ತಕ. ಬ್ಯಾಂಕ್ ಪುಸ್ತಕವನ್ನು ಅಕೌಂಟೆಂಟ್ ನಿರ್ವಹಿಸುತ್ತಾರೆ ಮತ್ತು ಬ್ಯಾಂಕ್ ಟ್ರೆಜರಿ ಖಾತೆಗಳಿಂದ ನಗದು, ಚೆಕ್ ಅಥವಾ ಇತರ ವಿಧಾನಗಳಲ್ಲಿ ಠೇವಣಿ ಮಾಡಿದ ಅಥವಾ ಹಿಂತೆಗೆದುಕೊಳ್ಳಲಾದ ಎಲ್ಲ ಮೊತ್ತಗಳ ದಾಖಲೆಯನ್ನು ಹೊಂದಿರುತ್ತದೆ. ಪ್ರತಿ ದಿನದ ಕೊನೆಯಲ್ಲಿ ಬ್ಯಾಂಕ್ ಪುಸ್ತಕವನ್ನು ಮುಚ್ಚಬೇಕು. ಬ್ಯಾಂಕ್ ಖಜಾನೆ ಖಾತೆಗಳಲ್ಲಿನ ನಿಜವಾದ ಬ್ಯಾಲೆನ್ಸ್ ಅನ್ನು ಮಾಸಿಕ ಆಧಾರದ ಮೇಲೆ ನಿರ್ವಹಿಸಬೇಕು ಮತ್ತು ಬ್ಯಾಂಕ್ ಬುಕ್ ಬ್ಯಾಲೆನ್ಸ್ನೊಂದಿಗೆ ಹೋಲಿಸಬೇಕು ಮತ್ತು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಸಿ. ಜರ್ನಲ್ ಬುಕ್. ಜರ್ನಲ್ ಪುಸ್ತಕವನ್ನು ಅಕೌಂಟೆಂಟ್ ನಿರ್ವಹಿಸುತ್ತಾರೆ. ನಗದು ಅಥವಾ ಬ್ಯಾಂಕ್ ಖಜಾನೆ ಖಾತೆಗಳನ್ನು ಒಳಗೊಂಡಿರದ ಎಲ್ಲ ನಮೂದುಗಳನ್ನು ಜರ್ನಲ್ ಬುಕ್ನಲ್ಲಿ ದಾಖಲಿಸಬೇಕು. ಪ್ರತಿ ವಹಿವಾಟಿಗೆ ಸಂಬಂಧಿಸಿದಂತೆ ಡೆಬಿಟ್ ಮಾಡಬೇಕಾದ ಮತ್ತು ಕ್ರೆಡಿಟ್ ಮಾಡಬೇಕಾದ ಖಾತೆ ಮುಖ್ಯಸ್ಥರನ್ನು ಸೂಕ್ತವಾಗಿ ಗುರುತಿಸಬೇಕು. ಸಿ. ಜನರಲ್ ಲೆಡ್ಜರ್. ಜನರಲ್ ಲೆಡ್ಜರ್ ಅನ್ನು ಅಕೌಂಟೆಂಟ್ ನಿರ್ವಹಿಸುತ್ತಾರೆ. ಖಾತೆಯ ಪ್ರತಿ ಮುಖ್ಯಸ್ಥರಿಗೆ ಪ್ರತ್ಯೇಕ ಫೋಲಿಯೋಗಳೊಂದಿಗೆ ಪ್ರತಿ ದಿನದ ಕೊನೆಯಲ್ಲಿ ನಗದು ಪುಸ್ತಕ, ಬ್ಯಾಂಕ್ ಪುಸ್ತಕ ಮತ್ತು ಜರ್ನಲ್ ಪುಸ್ತಕದಲ್ಲಿ ದಾಖಲಾದ ವಹಿವಾಟುಗಳನ್ನು ಸೂಕ್ತ ಲೆಡ್ಜರ್ಗಳಿಗೆ ಪೋಸ್ಟ್ ಮಾಡಲಾಗುತ್ತದೆ.
ನಾಲ್ಕನೆಯದು ಸಬ್ ಲೆಡ್ಜರ್. ಜನರಲ್ ಲೆಡ್ಜರ್ನಲ್ಲಿ ಖಾತೆಗಾಗಿ ಸಬ್ ಲೆಡ್ಜರ್ ಅನ್ನು ನಿರ್ವಹಿಸಬಹುದು. ವಿವರವಾದ ಮಾಹಿತಿಗಾಗಿ ನಿಯಂತ್ರಣ ಖಾತೆ ಎಂದು ಗುರುತಿಸಲಾಗಿದೆ. ಗುತ್ತಿಗೆದಾರರು, ಪೂರೈಕೆದಾರರು ಇತ್ಯಾದಿ ಸಬ್ ಲೆಡ್ಜರ್ ಅನ್ನು ಸಾಮಾನ್ಯ ಲೆಡ್ಜರ್ನಂತೆಯೇ ನಿರ್ವಹಿಸಲಾಗುತ್ತದೆ. ಐದನೆಯದು ವೌಚರ್ಸ್, ಅಂದರೆ ಚೀಟಿಗಳು. ಎಲ್ಲ ವೌಚರ್ಗಳನ್ನು ಅಕೌಂಟೆಂಟ್ನ ಮೇಲ್ವಿಚಾರಣೆಯಲ್ಲಿ ಅಥವಾ ಅಡಿಯಲ್ಲಿ ತಯಾರಿಸಲಾಗುತ್ತದೆ ಮತ್ತು ಎಲ್ಲ ಪೋಷಕ ದಾಖಲೆಗಳಿಗೆ ಕವರ್ ಶೀಟ್ನಂತೆ ಬಳಸಲಾಗುತ್ತದೆ. ಇದು ವಹಿವಾಟಿನ ದೃಢೀಕರಣದ ಆಧಾರವಾಗಿದೆ. ಪ್ರತಿ ಪ್ರಕಾರಕ್ಕೆ ಪ್ರತ್ಯೇಕವಾಗಿ ವೋಚರ್ಗಳನ್ನು ಸಂಖ್ಯೆ ಮಾಡಲಾಗುತ್ತದೆ ಮತ್ತು ಪ್ರತಿ ಫಂಡ್ಗೆ ಪ್ರತ್ಯೇಕವಾಗಿ ಕೋಡ್ ಮಾಡಲಾಗುತ್ತದೆ. ವೋಚರ್ ಸಂಖ್ಯೆ ಪ್ರತಿ ವರ್ಷ ಹೊಸದಾಗಿ ಪ್ರಾರಂಭವಾಗುತ್ತದೆ. ಒಂದೇ ವೋಚರ್ ಬಹು ಖಾತೆ ಮುಖ್ಯಸ್ಥರನ್ನು ಹೊಂದಬಹುದು, ಆದರೆ ಒಂದು ನಿಧಿಗೆ ಸಂಬಂಧಿಸಿದಂತೆ ಮಾತ್ರ ವಹಿವಾಟುಗಳನ್ನು ದಾಖಲಿಸುತ್ತದೆ. ಕಂಪ್ಯೂಟರೈಸ್ಡ್ ಅಕೌಂಟ್ಸ್, ಯೂಸ್ ಆಫ್ ಇ-ಗ್ರಾಮ್ ಸ್ವರಾಜ್. ಗಣಕೀಕೃತ ಖಾತೆಗಳು, ಇ-ಗ್ರಾಮ್ ಸ್ವರಾಜ್ ಬಳಕೆ. ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಈ ಆಡಳಿತವನ್ನು ಬಲಪಡಿಸುವ ಸಲುವಾಗಿ ಇ-ಗ್ರಾಮ್ ಸ್ವರಾಜ್ ಪಂಚಾಯತ್ ರಾಜ್ಗಾಗಿ ಸರಳೀಕೃತ ಕೆಲಸ ಆಧಾರಿತ ಲೆಕ್ಕ ಪರಿಶೋಧಕ ಅಪ್ಲಿಕೇಶನ್ ಅನ್ನು ಏಪ್ರಿಲ್ 24, 2020 ಪ್ರಾರಂಭಿಸಲಾಯಿತು. ಅಪ್ಲಿಕೇಶನ್ ಪ್ಲಾನ್ ಪ್ಲಸ್ ಆಕ್ಷನ್ ಸಾಫ್ಟ್ಗಳನ್ನು ಒಳಗೊಂಡಿರುವ EFMS ಅಪ್ಲಿಕೇಶನ್ಗಳನ್ನು ಒಳಗೊಳ್ಳುತ್ತದೆ. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಸೋಸಿಯೇಷನ್ ಸಾಫ್ಟ್ ಮತ್ತು ನ್ಯಾಷನಲ್ ಅಸೆಟ್ ಡೈರೆಕ್ಟರಿ ಜೊತೆಗೆ ಏರಿಯಾ ಪ್ರೊಫೈಲರ್ ಅಪ್ಲಿಕೇಶನ್ ಜೊತೆಗೆ ಸ್ಥಳೀಯ ಸರ್ಕಾರದ ಡೈರೆಕ್ಟರಿಯು ಸಾರ್ವಜನಿಕ ಹಣಕಾಸು ನಿರ್ವಹಣಾ ವ್ಯವಸ್ಥೆಯೊಂದಿಗೆ ಅಂತಹ ದೃಢವಾದ ವ್ಯವಸ್ಥೆಗೆ ಆಧಾರವಾಗಿದೆ. ಈ ಅಪ್ಲಿಕೇಶನ್ ಅನ್ನು ಪಂಚಾಯತ್ಗಳು ತಮ್ಮ ಖಾತೆಗಳ ನಿರ್ವಹಣೆಯಲ್ಲಿ ಉತ್ತಮ ರೀತಿಯಲ್ಲಿ ಬಳಸಬೇಕಾಗುತ್ತದೆ. ಬ್ಯಾಂಕ್ ಅಕೌಂಟ್ಸ್, ಬ್ಯಾಂಕ್ ಖಾತೆಗಳು ವಿವಿಧ ಯೋಜನೆಗಳ ಅಡಿಯಲ್ಲಿ
ಪಡೆದ ಹಣವನ್ನು ಉಳಿಸಿಕೊಳ್ಳಲು ಪಂಚಾಯತ್ಗಳು ಒಂದು ಅಥವಾ ಹೆಚ್ಚಿನ ಬ್ಯಾಂಕ್ ಖಾತೆಗಳನ್ನು ತೆರೆಯಬೇಕಾಗುತ್ತದೆ. ಪಶ್ಚಿಮ ಬಂಗಾಳ ಪಂಚಾಯತ್ ಗ್ರಾಮ ಪಂಚಾಯತ್ ಖಾತೆಗಳು, ಲೆಕ್ಕ ಪರಿಶೋಧನೆ ಮತ್ತು ಬಜೆಟ್ ನಿಯಮಗಳು 2007 ಪ್ರಕಾರ ಗ್ರಾಮ ಪಂಚಾಯಿತಿಯವರು ಹತ್ತಿರದ ರಾಷ್ಟ್ರೀಕೃತ ಅಥವಾ ಪರವಾನಗಿ ಪಡೆದ ಸಹಕಾರಿ ಬ್ಯಾಂಕ್, ಗ್ರಾಮೀಣ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಉಳಿತಾಯ ಬ್ಯಾಂಕ್ ಖಾತೆಗಳನ್ನು ತೆರೆಯಬೇಕು. ವಿವಿಧ ಕೇಂದ್ರ ಮತ್ತು ರಾಜ್ಯ ಯೋಜನೆಗಳು ಪ್ರತ್ಯೇಕ ಬ್ಯಾಂಕ್ ಖಾತೆಗಳನ್ನು ತೆರೆಯಲು ಅಗತ್ಯತೆ ಮತ್ತು ಸಂಬಂಧಿತ ಮಾರ್ಗಸೂಚಿಗಳನ್ನು ಹೊಂದಿರಬಹುದು. ಅದನ್ನು ಗ್ರಾಮ ಪಂಚಾಯಿತಿ ಅನುಸರಿಸಬೇಕು. ಫೈನಾನ್ಷಿಯಲ್ ಆಡಿಟ್, ಹಣಕಾಸು ಲೆಕ್ಕ ಪರಿಶೋಧನೆ. ಹಣಕಾಸಿನ ಲೆಕ್ಕ ಪರಿಶೋಧನೆಯ ಉದ್ದೇಶವು ಹಣಕಾಸಿನ ಹೇಳಿಕೆಗಳ ವಸ್ತುನಿಷ್ಠ ಮತ್ತು ಸ್ವತಂತ್ರ ಪರೀಕ್ಷೆಯನ್ನು ಒದಗಿಸುವುದು ಮತ್ತು ಇವುಗಳು ಸರಿಯಾಗಿವೆ ಮತ್ತು ನಿಯಮಗಳ ಪ್ರಕಾರವೆಂದು ನಿರ್ಣಯಿಸುವುದು. ಹಣಕಾಸು ಲೆಕ್ಕ ಪರಿಶೋಧನೆಯು ಪಂಚಾಯತ್ ಮಾಡಿದ ವೆಚ್ಚವನ್ನು ಅನ್ವಯಿಸುವ ಹಣಕಾಸು ನಿಯಮಗಳು, ಕಾರ್ಯಕ್ರಮದ ಮಾರ್ಗಸೂಚಿಗಳ ಪ್ರಕಾರ ಅಧಿಕೃತಗೊಳಿಸಲಾಗಿದೆಯೇ ಎಂಬುದನ್ನು ಪರಿಶೀಲಿಸುತ್ತದೆ. ಪೋಷಕ ದಾಖಲೆಗಳ ಮೂಲಕ ದೃಢೀಕರಿಸಲ್ಪಟ್ಟಿದೆ ಮತ್ತು ಸಮರ್ಥನೆಯಾಗಿದೆ. ಹಣಕಾಸು ಲೆಕ್ಕ ಪರಿಶೋಧನೆಯು ಗ್ರಾಮ ಪಂಚಾಯಿತಿ ಸಿದ್ಧಪಡಿಸಿದ ಹಣಕಾಸು ಹೇಳಿಕೆಗಳ ಮೌಲ್ಯ ಮತ್ತು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತದೆ. ಹಣಕಾಸು ಲೆಕ್ಕ ಪರಿಶೋಧನೆಯು ಗ್ರಾಮ ಪಂಚಾಯಿತಿಯ ಹಣಕಾಸು ನಿರ್ವಹಣಾ ವ್ಯವಸ್ಥೆಯನ್ನು ಸುಧಾರಿಸಲು ಪೋಷಕ ವ್ಯವಸ್ಥೆಯಾಗಿ ನೋಡಬೇಕು. ಗ್ರಾಮ ಪಂಚಾಯಿತಿಗಳ ಖಾತೆಗಳನ್ನು ಎಕ್ಸಾಮಿನರ್ ಆಫ್ ಅಕೌಂಟ್ ಮೂಲಕ ಆಡಿಟ್ ಮಾಡಲಾಗುತ್ತದೆ. ಸ್ಟ್ಯಾಚ್ಯುಟರಿ ಮೆಷರ್ಸ್ ಟು ಬಿ ಟೇಕನ್ ಬೈ ದಿ ಗ್ರಾಮ ಪಂಚಾಯತ್ಸ್. ಗ್ರಾಮ ಪಂಚಾಯಿತಿಗಳು ತೆಗೆದುಕೊಳ್ಳಬೇಕಾದ ಶಾಸನಬದ್ಧ ಕ್ರಮಗಳು. ಪಶ್ಚಿಮ ಬಂಗಾಳದ ಗ್ರಾಮ ಪಂಚಾಯಿತಿ ಆಡಳಿತದ ನಿಯಮಗಳ ಪ್ರಕಾರ ಗ್ರಾಮ ಪಂಚಾಯಿತಿಗಾಗಿ 2006 ಆಡಿಟ್ ನಿಯಮಗಳು ಕೆಳಕಂಡಂತಿವೆ. ಲೆಕ್ಕ ಪರಿಶೋಧಕರ ಅವಲೋಕನಗಳ ಕುರಿತು ವಿವರವಾದ ಚರ್ಚೆಗಾಗಿ ಹಣಕಾಸು ಮತ್ತು ಯೋಜನಾ ಸ್ಥಾಯಿ ಸಮಿತಿಯ ಸಭೆಯಲ್ಲಿ ಲೆಕ್ಕ ಪರಿಶೋಧನಾ ವರದಿಯನ್ನು ಇರಿಸಲಾಗುತ್ತದೆ. ಸಮಿತಿಯು ದೋಷಗಳು ಮತ್ತು ಅಕ್ರಮಗಳನ್ನು ಸರಿಪಡಿಸಲು ನಿರ್ಣಯವನ್ನು ಮಾಡುತ್ತದೆ ಮತ್ತು ಆಡಿಟ್ ವರದಿಯಲ್ಲಿ ಸೂಚಿಸಿದಂತೆ ಪರಿಹಾರ ಕ್ರಮಗಳನ್ನು ಪ್ರಸ್ತಾಪಿಸುತ್ತದೆ. ಆಡಿಟ್ ವರದಿಗಳನ್ನು ಬ್ಲಾಕ್ ಡೆವಲಪ್ಮೆಂಟ್ ಅಧಿಕಾರಿ ಮತ್ತು ಉಪವಿಭಾಗಾಧಿಕಾರಿಗಳು ತಮ್ಮ ಮಟ್ಟದಲ್ಲಿ ಪರಿಶೀಲಿಸುತ್ತಾರೆ. ಲೆಕ್ಕ ಪರಿಶೋಧನಾ ವರದಿಗಳನ್ನು ನಿಗದಿತ ಸಮಯದೊಳಗೆ ಸರಿಪಡಿಸಬೇಕಾಗುತ್ತದೆ. ಆಡಿಟ್ ಪ್ಯಾರಾ 11. ಗ್ರಾಮ ಪಂಚಾಯಿತಿಯವರು
ತೃಪ್ತಿದಾಯಕ ಉತ್ತರವನ್ನು ನೀಡಲು ಸಾಧ್ಯವಾಗದಿರುವ ಲೆಕ್ಕ ಪರಿಶೋಧಕರು ಮಾಡಿದ ವೀಕ್ಷಣೆಯನ್ನು ಬಾಕಿ ಆಡಿಟ್ ಪ್ಯಾರಾ ಎಂದು ಕರೆಯಲಾಗುತ್ತದೆ. ಇದಕ್ಕಾಗಿ ಲೆಕ್ಕ ಪರಿಶೋಧಕರು ಸೂಚಿಸಿದಂತೆ ಗ್ರಾಮ ಪಂಚಾಯಿತಿ ಸರಿಪಡಿಸುವ ಕ್ರಮಗಳನ್ನು ಕೈಗೊಳ್ಳಬೇಕು. ಗೊಂದಲವಿದ್ದಲ್ಲಿ ದೋಷವನ್ನು ಸರಿಪಡಿಸಲು ಗ್ರಾಮ ಪಂಚಾಯಿತಿಯವರು ಪಂಚಾಯತ್ ಆಡಿಟ್ ಮತ್ತು ಅಕೌಂಟ್ಸ್ ಅಧಿಕಾರಿ ಅವರ ಸಲಹೆಗಳನ್ನು ತೆಗೆದುಕೊಳ್ಳಬಹುದು ಅಥವಾ ಸಲಹೆಗಾಗಿ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ಗೆ ಬರೆಯಬಹುದು. ಖಾತೆಯ ಪುಸ್ತಕಗಳಲ್ಲಿ ತಿದ್ದುಪಡಿಗಳನ್ನು ಮಾಡಲು ಅಗತ್ಯವಾದ ಕ್ರಮಗಳು ಸಹ ಇರಬಹುದು. ಸೋಷಿಯಲ್ ಆಡಿಟ್, ಸಾಮಾಜಿಕ ಲೆಕ್ಕ ಪರಿಶೋಧನೆ. ಸಾಮಾಜಿಕ ಲೆಕ್ಕ ಪರಿಶೋಧನೆಯು ಪಂಚಾಯತ್ಗಳ ಹೊಣೆಗಾರಿಕೆಯನ್ನು ಖಾತ್ರಿಪಡಿಸುವ ಪ್ರಕ್ರಿಯೆಯಾಗಿದ್ದು, ಇದರಲ್ಲಿ ಪಂಚಾಯತ್ಗಳು ಅಭಿವೃದ್ಧಿ ಯೋಜನೆಗಳು ಅಥವಾ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಬಳಸುವ ಆರ್ಥಿಕ ಮತ್ತು ಹಣಕಾಸೇತರ ಸಂಪನ್ಮೂಲಗಳ ವಿವರಗಳು, ಗುರಿಗಳನ್ನು ಸಾಧಿಸುವುದು, ಪ್ರಗತಿಯನ್ನು ಗ್ರಾಮಸ್ಥರೊಂದಿಗೆ ಹಂಚಿಕೊಳ್ಳಲಾಗುತ್ತದೆ. ಗ್ರಾಮಸ್ಥರು ಈ ವಿವರಗಳನ್ನು ಪರಿಶೀಲಿಸುತ್ತಾರೆ. ಸ್ಪಷ್ಟೀಕರಣಗಳನ್ನು ಪಡೆಯುತ್ತಾರೆ ಮತ್ತು ಸರಿಪಡಿಸುವ ಕ್ರಮಗಳು ಮತ್ತು ಸುಧಾರಣೆಗಳಿಗೆ ಸಲಹೆಗಳಿಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸುತ್ತಾರೆ. ಪ್ರಶ್ನೆಯು ಉದ್ಭವಿಸುತ್ತದೆ, ಈಗಾಗಲೇ ಗ್ರಾಮ ಪಂಚಾಯಿತಿ ಖಾತೆಗಳ ಸ್ಥಳೀಯ ನಿಧಿ ಲೆಕ್ಕ ಪರಿಶೋಧನೆ ಇರುವಾಗ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಅಗತ್ಯವೇನು? ಈ ನಿಟ್ಟಿನಲ್ಲಿ ಈ ಕೆಳಗಿನ ಕಾರಣಗಳನ್ನು ಪರಿಗಣಿಸಲಾಗುತ್ತದೆ. ಹಣಕಾಸಿನ ಲೆಕ್ಕ ಪರಿಶೋಧನೆಯು ಹಣಕಾಸಿನ ದೃಢೀಕರಣವನ್ನು ಮಾತ್ರ ಪರಿಶೀಲಿಸುತ್ತದೆ. ವಹಿವಾಟುಗಳು ಮತ್ತು ಹಣಕಾಸು ಲೆಕ್ಕ ಪರಿಶೋಧಕರಿಂದ ನಡೆಸಲ್ಪಡುತ್ತವೆ. ಆದರೆ ಸಾಮಾಜಿಕ ಲೆಕ್ಕ ಪರಿಶೋಧನೆಯು ಫಲಿತಾಂಶಗಳ ಪ್ರಸ್ತುತತೆ, ಉದ್ದೇಶ ಮತ್ತು ಗುಣಮಟ್ಟವನ್ನು ಪರಿಶೀಲಿಸುತ್ತದೆ ಮತ್ತು ಕಾರ್ಯಕ್ರಮವನ್ನು ವಿನ್ಯಾಸಗೊಳಿಸಿದ ಮತ್ತು ವೆಚ್ಚಗಳನ್ನು ಮಾಡುವ ಜನರಿಂದ ನಡೆಸಲ್ಪಡುತ್ತದೆ. ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಪೇಪರ್ಗಳು ಮತ್ತು ದಾಖಲೆಗಳ ಪರಿಶೀಲನೆಯೊಂದಿಗೆ ಜನರು ಕೆಲಸದ ಗುಣಮಟ್ಟದ ಬಗ್ಗೆ ತಮ್ಮ
ಪ್ರತಿಕ್ರಿಯೆಯನ್ನು ನೀಡುತ್ತಾರೆ. ಸಾಮಾಜಿಕ ಲೆಕ್ಕ ಪರಿಶೋಧನೆಯು ಪಂಚಾಯತ್ಗಳಿಗೆ ಉಪಯುಕ್ತ ಪ್ರತಿಕ್ರಿಯೆಯನ್ನು ನೀಡುತ್ತದೆ. ಇದು ಕಾರ್ಯಕ್ರಮದ ವಿತರಣೆಯ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಗ್ರಾಮ ಸಭೆಯಿಂದ ರಚಿಸಲಾದ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಮಿತಿಯು ನಡೆಸಬಹುದು. ಜೊತೆಗೆ ಮಹಿಳಾ ಸ್ವಸಹಾಯ ಗುಂಪುಗಳು, ಯುವ ಗುಂಪುಗಳು, ಸಮುದಾಯ ಆಧಾರಿತ ಸಂಸ್ಥೆಗಳು ಮತ್ತು ನಾಗರಿಕ ಸಮಾಜದ ಸಂಸ್ಥೆಗಳು ಉತ್ತಮ ಫಲಿತಾಂಶಗಳಿಗಾಗಿ ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಏಳು ಪಾಯಿಂಟ್ 6 ಮ್ಯಾನೇಜ್ಮೆಂಟ್ ಆಫ್ ರಿಸೋರ್ಸಸ್. ದ 15th ಫೈನಾನ್ಸ್ ಕಮಿಷನ್. ಸಂಪನ್ಮೂಲಗಳ ನಿರ್ವಹಣೆ 15ನೇ ಹಣಕಾಸು ಆಯೋಗ. 15ನೇ ಹಣಕಾಸು ಆಯೋಗವು 15th ಫೈನಾನ್ಸ್ ಕಮಿಷನ್ ಆಗಿ ಗ್ರಾಮೀಣ ಸ್ಥಳೀಯ ಸರ್ಕಾರದಲ್ಲಿ ಚಾಲ್ತಿಯಲ್ಲಿರುವ ಹಣಕಾಸು ನಿರ್ವಹಣಾ ವ್ಯವಸ್ಥೆಯನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಿದೆ ಮತ್ತು ಕೆಲವು ಸುಧಾರಣೆಗಳನ್ನು ಶಿಫಾರಸು ಮಾಡಿದೆ ಮತ್ತು ಖಾತೆಗಳು ಮತ್ತು ಲೆಕ್ಕ ಪರಿಶೋಧನೆಯ ಕ್ಷೇತ್ರದಲ್ಲಿ ಕೆಲವು ಷರತ್ತುಗಳನ್ನು ಹಾಕಿದೆ. ಈ ಹಿನ್ನೆಲೆಯಲ್ಲಿ 15th ಫೈನಾನ್ಸ್ ಕಮಿಷನ್ 2,36,705 ಕೋಟಿ ಅನುದಾನವನ್ನು 2021-26 ಅವಧಿಗೆ ಪಂಚಾಯತ್ಗೆ ಕೊಟ್ಟಿರುತ್ತದೆ. ಆದರೆ ಅದೇ ಸಮಯದಲ್ಲಿ ಪ್ರತಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಯು ಆನ್ಲೈನ್ ಖಾತೆಗಳನ್ನು ರಚಿಸಲು, ಅಂತಹ ಖಾತೆಗಳ ಆನ್ಲೈನ್ ಲೆಕ್ಕ ಪರಿಶೋಧನೆಯನ್ನು ಸಕ್ರಿಯಗೊಳಿಸಲು ಸಮಗ್ರ ಹಣಕಾಸು ನಿರ್ವಹಣಾ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವಂತೆ ಆಯೋಗವು ಸೂಚಿಸಿತು ಮತ್ತು ರಾಜ್ಯ ಮತ್ತು ಅಖಿಲ ಭಾರತ ಮಟ್ಟದಲ್ಲಿ ಅವುಗಳ ಬಲವರ್ಧನೆಯಾಯಿತು. ಆಯೋಗವು ಅನುದಾನವನ್ನು ಪಡೆಯಲು ಪ್ರವೇಶ ಮಟ್ಟದ ಷರತ್ತನ್ನು ಸಹ ಹಾಕಿತು. ಅವರದೇ ಮಾತುಗಳಲ್ಲಿ ಸಾರ್ವಜನಿಕ ನಿಧಿಗಳ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಖಚಿತಪಡಿಸಿಕೊಳ್ಳಲು ಲೆಕ್ಕ ಪರಿಶೋಧನೆಯು ಅವಶ್ಯಕವಾಗಿದೆ ಮತ್ತು ಇದು
ಇಲ್ಲಿಯವರೆಗೆ ಅಪೂರ್ಣ ಕಾರ್ಯವಾಗಿ ಉಳಿದಿದೆ. ಇಂದಿನ 2 ತಾತ್ಕಾಲಿಕ ಖಾತೆಗಳ ಆನ್ಲೈನ್ ಲಭ್ಯತೆಯನ್ನು ನಾವು ಶಿಫಾರಸು ಮಾಡುತ್ತೇವೆ. ಅನುದಾನವನ್ನು ಪಡೆಯಲು ಪ್ರವೇಶ ಮಟ್ಟದ ಷರತ್ತಾಗಿ ಹಿಂದಿನ ವರ್ಷದ ಮತ್ತು ಲೆಕ್ಕ ಪರಿಶೋಧಕ ಖಾತೆಗಳನ್ನು ನೋಡಬೇಕಾಗಿರುತ್ತದೆ. ಸಾರ್ವಜನಿಕ ನಿಧಿಗಳ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಖಚಿತಪಡಿಸಿಕೊಳ್ಳಲು ಲೆಕ್ಕ ಪರಿಶೋಧನೆಯು ಅವಶ್ಯಕವಾಗಿದೆ ಮತ್ತು ಇದು ಇಲ್ಲಿಯವರೆಗೆ ಅಪೂರ್ಣ ಕಾರ್ಯವಾಗಿ ಉಳಿದಿದೆ. ಹಿಂದಿನ ವರ್ಷದ 2 ತಾತ್ಕಾಲಿಕ ಖಾತೆಗಳ ಆನ್ಲೈನ್ ಲಭ್ಯತೆ ಮತ್ತು ಹಿಂದಿನ ವರ್ಷದ ಲೆಕ್ಕ ಪರಿಶೋಧಕ ಖಾತೆಗಳನ್ನು ಪ್ರವೇಶ ಹಂತವಾಗಿ ಶಿಫಾರಸು ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಅನುದಾನವನ್ನು ಪಡೆಯಲು ಷರತ್ತುಗಳನ್ನು ಸಹ ಹಾಕಿರುತ್ತಾರೆ. ಗ್ರಾಮೀಣ ಸ್ಥಳೀಯ ಸರ್ಕಾರವು ತನ್ನ ಎಲ್ಲ ಚಟುವಟಿಕೆಗಳನ್ನು ಪಾರದರ್ಶಕವಾಗಿ ಮತ್ತು ಜವಾಬ್ದಾರಿಯುತವಾಗಿ ನಡೆಸಲು ಸಾಧ್ಯವಾಗುವಂತೆ ಸಂಪನ್ಮೂಲಗಳ ನಿರ್ವಹಣೆ ಬಹಳ ಮುಖ್ಯ ಎಂಬುದು ಮೇಲಿನ ವಿವರಣೆಯಿಂದ ಸ್ಪಷ್ಟವಾಗಿದೆ. ಆಯೋಗದ ಶಿಫಾರಸಿನ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕ ಪತ್ರಗಳನ್ನು ಕಾರ್ಯರೂಪಕ್ಕೆ ತರದಿದ್ದರೆ ಪಂಚಾಯತ್ಗಳಿಗೆ ಆಹಾರ ಸಂಪನ್ಮೂಲಗಳ ನಷ್ಟವಾಗುತ್ತದೆ. ಆದ್ದರಿಂದ ಗ್ರಾಮೀಣ ಸ್ಥಳೀಯರಿಂದ ಸಂಪನ್ಮೂಲಗಳ ನಿರ್ವಹಣೆ, ಸಂಪನ್ಮೂಲಗಳ ಕ್ರೋಢೀಕರಣಕ್ಕಿಂತ ಸರ್ಕಾರವು ಕಡಿಮೆ ಮುಖ್ಯವಲ್ಲ. ಇಂತಹ ವಿವಿಧ ನಿಬಂಧನೆಗಳನ್ನು ವಿವಿಧ ರಾಜ್ಯಗಳ ಪಂಚಾಯತ್ ಕಾಯ್ದೆಗಳಲ್ಲಿ ಸೇರಿಸಲಾಗಿದೆ. ಈ ದರಗಳನ್ನು ಗ್ರಾಮ ಪಂಚಾಯಿತಿಗಳು ವಿಧಿಸಿದ್ದಾರೆಯೇ ಮತ್ತು ವಿಧಿಸಿದರೆ ಅವರು ಈ ಮೂಲಗಳಿಂದ ಎಷ್ಟು ಆದಾಯವನ್ನು ಸಂಗ್ರಹಿಸಿದ್ದಾರೆ ಎಂಬುದು ಸಮಸ್ಯೆಯಾಗಿದೆ. ಪಂಚಾಯತ್ ಅಧ್ಯಕ್ಷರು ಹೇರಲು ಆಸಕ್ತಿ ಹೊಂದಿಲ್ಲ. ತೆರಿಗೆಗಳು ಮತ್ತು ತೆರಿಗೆಯೇತರ ನಿಬಂಧನೆಗಳು ಕಾಯ್ದೆಯಲ್ಲಿ ಲಭ್ಯವಿದೆ, ಏಕೆಂದರೆ ಅವರು ತಮ್ಮ ಪಂಚಾಯತ್ಗಳಲ್ಲಿ ಜನಪ್ರಿಯವಾಗಲು ಬಯಸುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಅವರು ತೆರಿಗೆ ಮತ್ತು ತೆರಿಗೆಯೇತರಗಳನ್ನು ವಿಧಿಸುವ ಮೂಲಕ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿದರೆ ಮತ್ತು ಜನರ ಒಪ್ಪಿಗೆ ಸಹಭಾಗಿತ್ವದೊಂದಿಗೆ ಕ್ರೋಢೀಕರಿಸಿದ ಸಂಪನ್ಮೂಲಗಳನ್ನು ಬಳಸಿದರೆ ಗ್ರಾಮಸ್ಥರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಇರುತ್ತದೆ. ಗ್ರಾಮ ಪಂಚಾಯಿತಿಗಳು ಅಂತಹ ಉಪಕ್ರಮಗಳನ್ನು ತೆಗೆದುಕೊಳ್ಳಲಿ. ಫಲಿತಾಂಶಗಳು ಖಂಡಿತವಾಗಿಯೂ ಧನಾತ್ಮಕ ಇರುತ್ತದೆ ಎಂಬುದು ಸ್ಪಷ್ಟವಾಗಿದೆ. ಸಮ್ಮರಿ ಅಂದರೆ ಸಾರಾಂಶ. ರೂರಲ್ ಲೋಕಲ್ ಗವರ್ನೆನ್ಸ್ ತನ್ನ ಪಾಲನ್ನು ಸಮಯಕ್ಕೆ ಸರಿಯಾಗಿ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಬೇಕು ಮತ್ತು ಪಂಚಾಯತ್ಗಳ ಜನರು ಸರ್ಕಾರದ ಯೋಜನೆಗಳಿಂದ ಗರಿಷ್ಠ ಸಂಭವನೀಯ ಪ್ರಯೋಜನಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಈ ಅನುದಾನವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು. ಒಂದು ವೇಳೆ ಅನುದಾನ ಸಿಗದಿದ್ದಲ್ಲಿ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕು. ಯೋಜನೆಗಳ ಅನುಷ್ಠಾನ ಮತ್ತು
ಸೇವೆಗಳ ವಿತರಣೆಯಂತಹ ಇತರ ಕಾರ್ಯಗಳ ಜೊತೆಗೆ ಆದಾಯವನ್ನು ಗಳಿಸುವ ಜವಾಬ್ದಾರಿಯನ್ನು ಪಂಚಾಯತ್ಗಳು ಹೊಂದಿರುವುದರಿಂದ ನಿಜವಾದ ಅರ್ಥದಲ್ಲಿ ಸ್ಥಳೀಯ ಸ್ವಸರ್ಕಾರದ ಸಂಸ್ಥೆಯಾಗಲು ಪಂಚಾಯತ್ ತನ್ನದೇ ಆದ ಮೂಲ ಆದಾಯವನ್ನು ತನ್ನ ಸ್ವಂತ ಅಭಿವೃದ್ಧಿ ಉಪಕ್ರಮಗಳಿಗೆ ಹಣಕಾಸು ಒದಗಿಸುವ ಅಗತ್ಯವಿದೆ. ಅದರ ವೆಚ್ಚವನ್ನು ವಿವೇಕಯುತವಾಗಿ ನಿರ್ವಹಿಸುವ ಜವಾಬ್ದಾರಿಯೂ ಇದೆ. ಆದ್ದರಿಂದ ಗ್ರಾಮ ಪಂಚಾಯಿತಿಯು ಗಮನಾರ್ಹ ಆದಾಯವನ್ನು ಗಳಿಸುವುದು ಮುಖ್ಯವಾಗಿದೆ ಮತ್ತು ಸ್ಥಳೀಯ ಅಭಿವೃದ್ಧಿಗಾಗಿ ಹೆಚ್ಚಿನ ಕೆಲಸವನ್ನು ಕೈಗೊಳ್ಳಲು ಬುದ್ಧಿವಂತಿಕೆಯಿಂದ ಖರ್ಚು ಮಾಡುತ್ತಾರೆ. ಇದರೊಂದಿಗೆ ನಾವು BPAC 112 ಗ್ರಾಮೀಣ ಸ್ಥಳೀಯ ಆಡಳಿತ ಬ್ಲಾಕ್ 3 ಘಟಕ 7ರ ಸಂಪನ್ಮೂಲ ಸಜ್ಜುಗೊಳಿಸುವಿಕೆ ಮತ್ತು ನಿರ್ವಹಣೆ ಪಾಠವನ್ನು ಮುಗಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.